ವೆಲ್ಕಮ್ ಬ್ಯಾಕ್ ಟು ರಂಜಿನಿ ಯೂಟ್ಯೂಬ್ ಚಾನಲ್. GDS ಅಪ್ಲಿಕೇಶನ್ನ ಯಾರ್ಯಾರೆಲ್ಲ ಹಾಕಿದ್ರಿ. ಸೊ ಸೆಕೆಂಡ್ ಮೆರಿಟ್ ಲಿಸ್ಟ್ ರಿಲೀಸ್ ಆಗಿತ್ತು. ನೆಕ್ಸ್ಟು ಅದ್ರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ನಡೀತಾ ಇತ್ತು. 27ನೇ ತಾರೀಕು ಅಂದರೆ ಇವತ್ತಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ. ಇನ್ನು ಮುಂದೆ ಯಾವಾಗ ಬೇಕಾದರೂ ನಿಮ್ಮ ಒಂದು ಥರ್ಡ್ ಮೆರಿಟ್ ಲಿಸ್ಟು ರಿಲೀಸ್ ಆಗಬಹುದು. ಸೊ ಯಾರ್ಯಾರೆಲ್ಲ ವೆಯ್ಟ್ ಮಾಡ್ತಾ ಇರ್ತೀರಾ ಅವರೆಲ್ಲರೂ ಕೂಡ ಆಗಾಗ ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿದೆ GDSದು ಅದನ್ನು ಚೆಕ್ ಮಾಡ್ತಾ ಇರಿ. ಸೊ ನಿಮಗೆ ಅಪ್ಡೇಟ್ ಸಿಗುತ್ತೆ. ಇಲ್ಲ ಅಂತ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬರುವಂಥ ವೀಡಿಯೋನ ನೋಡಿದ್ರೆ ನಿಮಗೆ ರಿಸಲ್ಟ್ ಬಂದ ತಕ್ಷಣ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ, ಓಕೆನಾ. ಸೊ ಥರ್ಡ್ ಮೆರಿಟ್ ಲಿಸ್ಟು ಯಾವಾಗ ರಿಲೀಸ್ ಆಗ್ಬೋದು ಅಂತ ಅಂದರೆ ನೆಕ್ಸ್ಟ್ ಮಂತು 15ನೇ ತಾರೀಕು ಒಳಗಡೆ ಖಂಡಿತವಾಗ್ಲೂ ನಿಮ್ಮ ಒಂದು ಥರ್ಡ್ ಮೆರಿಟ್ ಲಿಸ್ಟು ರಿಲೀಸ್ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಬೇಡ. ಆದಷ್ಟು ಬೇಗನೆ ರಿಲೀಸ್ ಆಗುತ್ತೆ. ಯಾಕೆ ಅಂತ ಅಂದರೆ ಈಗ ಏನು ವೇಕೆನ್ಸೀಸ್ ಇರುತ್ತೆ ಅದು ಕಡಿಮೆ ವೇಕೆನ್ಸೀಸ್ ಇರುತ್ತೆ. ಸೊ ಹಾಗಾಗಿ ಎಲ್ಲ ಪ್ರೋಸೆಸ್ಸು ಕೂಡ ಬೇಗನೆ ಮುಗಿಯುತ್ತೆ. ಸೊ ಎಲ್ಲ ಪ್ರೊಸೀಜರ್ ಮುಗಿದ ತಕ್ಷಣ ನಿಮ್ಮ ಒಂದು ರಿಸಲ್ಟು ಅನೌನ್ಸ್ ಆಗುತ್ತೆ. ಸೊ 10ನೇ ತಾರೀಕು ಒಳಗಡೆನೇ ಆಗೋವಂತಹ ಎಲ್ಲ ಚಾನ್ಸಸ್ಸು ಇದೆ. ಸ್ವಲ್ಪ ಏನಾದರೂ ಡಿಲೇ ಆದರೆ ಖಂಡಿತವಾಗ್ಲೂ ಮೇ 15ನೇ ತಾರೀಕು ಒಳಗಡೆ ನಿಮ್ಮ ಒಂದು ಥರ್ಡ್ ಮೆರಿಟ್ ಲಿಸ್ಟು ರಿಸಲ್ಟ್ ನಿಮಗೆ ಸಿಗುತ್ತೆ. ಸೊ ಏನು ಕಟ್ ಆಫ್ ಎಷ್ಟಿರ್ಬೋದು ಅಂತ ಅಂದರೆ ಖಂಡಿತವಾಗ್ಲೂ 90+ ಮೇಲೇ ಇರುತ್ತೆ. ಯಾವುದೇ ಕಾರಣಕ್ಕೂ ಅದ್ರ ಒಳಗಡೆ ಅಂತೂ ಇರೋದಿಲ್ಲ. ಬಟ್ ಏನು ಈ 94, 95, 96 ಏನೇನಿದ್ದೀರಾ ಅವರೆಲ್ಲರೂ ಕೂಡ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ನೀಟಾಗಿ ಇಟ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಸೆಲೆಕ್ಷನ್ ಆದ ತಕ್ಷಣ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗೋದಕ್ಕೆ ಈಸಿ ಆಗುತ್ತೆ. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಿಮ್ಮ ಒಂದು ನೇಮು ಆ ಲಿಸ್ಟಲ್ಲಿ ಬಂದ ತಕ್ಷಣ ನಿಮ್ಮ ಸೆಲೆಕ್ಷನ್ ಅಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡಬೇಕು, ಆಗಷ್ಟೇ ನಿಮ್ಮ ಸೆಲೆಕ್ಷನ್ ಅಂತ ಹೇಳಿಬಿಟ್ಟು. ಸೊ ಯಾರ್ಯಾರೆಲ್ಲ ಥರ್ಡ್ ಮೆರಿಟ್ ಲಿಸ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ನಮ್ಮ ಚಾನಲ್ನ ನೀವು ಏನು ವೀಡಿಯೋಸ್ನ ನೋಡ್ತಾ ಇದ್ದರೆ ಫಾಲೋ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. GDS ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಿಮಗೆ ಬೇಗನೆ ರಿಪ್ಲೈ ಸಿಗುತ್ತೆ. ಸೊ ಥ್ಯಾಂಕ್ ಯು.